ಸ್ವೀಟಿ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಾ? ಇವತ್ತೇನ್ ಸ್ಪೆಷಲ್? ನಮ್ಮ ಅತ್ತೆಯವ್ರ ಬಾಯ್ ಹೋಗೈತಿ, ಅದಕ್ಕೆ ದೇವ್ರಿಗೆ ಸ್ಪೆಷಲ್ ಪೂಜೆ ಮಾಡ್ಸಕ್ ಬಂದಿನಿ. ಇವತ್ತು ನಮ್ಮ ಅಮ್ಮಂದು ಬರ್ತ್ಡೇ ಕಣೆ. ಹ್ಯಾಪಿ ಬರ್ತೋಡೆ, ನಮ್ಮ ಅಮ್ಮನ ಬರ್ತೋಡೆ. ಹ್ಯಾಪಿ ಬರ್ಡೇ ಆಂಟಿ. ಯಾಕೆ ಏನು ಮಾತಾಡ್ತಿಲ್ಲ? ಅದು ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ನಮ್ಮಮ್ಮ ಮೌನವ್ರತ ಮಾಡ್ತಾರೆ. ಇಡೀ ವರ್ಷದಲ್ಲೆಲ್ಲ ಇವತ್ತೊಂದೇ ದಿವಸ ಕಣಮ್ಮ ನಾವು ಹ್ಯಾಪಿಯಾಗಿರೋದು. ಇವತ್ತು ಒಂದೇ ದಿವಸ ಮೌನ ವ್ರತ ಮಾಡಿದ್ರು ನಡೆಯುದಿಲ್ಲ, ಖಾಯಮ್ಮ ಹಿಂಗೆ ಇರ್ಬೇಕು. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಇಂಥವ್ರು ಕಟ್ಕೊಳಕ್ಕೆ. ಅದು ಯಾವ ಜನ್ಮ ಅಂತ ಹೇಳಿ ನಾನು ಪರಿಹಾರ ಮಾಡಿಕೊಡಿ. ಯಾರು ಸ್ವಾಮೀಜಿಗಳು ನೀವು? ಕಣ್ಣು ಕಾಣಿಸ್ತಿಲ್ವಲ್ಲ? ರಹಸ್ಯ ಹೇಳುವ, ಜನ್ಮ ಜನ್ಮಗಳ ರಹಸ್ಯ ಹೇಳುವ. ಹೋದ ಜನ್ಮ ತಗೊಂಡು ನಾವೇನ್ ಮಾಡೋದೈತಳ? ಸುಮ್ಮನೆ ರೇ, ನಾನು ಕೇಳ್ತೀನಿ. ಕರೆಕ್ಟಾಗಿ ಹೇಳಿದ್ರೆ ಕಾಸು ಕೊಡೋಣ, ಇಲ್ಲ ಅಂದ್ರೆ ತೆಗೆದು ಮಾಕ್ ಕೊಡೋಣ. ಕುಳಿತುಕೊಳ್ಳಿ. ನಿಮ್ಮಲ್ಲಿ ಯಾರು ಜನ್ಮ ರಹಸ್ಯಕ್ಕೆ ಹೋಗಲು ಇಚ್ಛಿಸುತ್ತೀರಿ? ಇರು ಬಾಲಕಿ. ಹಾಗೆ ನೋಡುತ್ತೀರಿ. ನಿಮಗೆ ಏನು ಕಾಣಿಸುತ್ತಿದೆ? ತುದಿ ಬೆಟ್ಟು ಕಾಣಿಸ್ತಾ ಇದೆ. ಸರಿಯಾಗಿ ಕಣ್ಬಿಟ್ಟು ನೋಡು. ಈ ಬೆರಳನ್ನು ಸರಿಯಾಗಿ ನೋಡುತ್ತೀರಿ, ನಿಮಗೆ ಕತ್ತಲಲ್ಲಿ ಹೋಗುವ ಅನುಭವ ಆಗುತ್ತದೆ. ಸರ್ ತಡ್ರಿ, ಇತ್ತೋರಿ. ಏನಿದು? ಅದು ಟಾರ್ಚ್ ರೀ. ಕತ್ತಲ್ದ ಹೋಗ್ಯಾರ ಅಂದ್ರಲ್ಲ, ಬೆಳಕಾಗ್ಲಿ ಅಂತ ಹೇಳಿ. ಸುಮ್ ಕೂತ್ಕೊಳ್ಳಮ್ಮ, ಒಳ್ಳೆ ಕತೆ ಆಯ್ತು. ಇಲ್ಲ ಸ್ವಾಮಿ, ಕ್ಷಮಿಸಿ. ಈಗ ನೋಡು ಬಾಲಕ, ನಿಮಗೆ ಏನು ಕಾಣುತ್ತಿದೆ? ನಿದ್ದೆ ಬರ್ತಾ ಇದೆ. ಮೋಸ್ಟ್ಲಿ ನಿಂದು ಫ್ರೆಶ್ ಜನ್ಮ ಅನಿಸ್ತಾರೆ. ಹೇಳಿ, ನಿಮ್ಮಲ್ಲಿ ಯಾರಿಗಾದರೂ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳಲು ಆಸೆ ಇದೆಯೇ? ಆದರೆ ಒಂದು ಷರತ್ತು. ಏನ್ರಿ? ನಿಮ್ಮ ಜೀವಕ್ಕೆ ತೊಂದರೆ ಆದರೆ ಅದಕ್ಕೆ ನೀವೇ ಜವಾಬ್ದಾರರು. ನಾವಲ್ರಿ. ಹಾಗಾಗಿ ಅದಕ್ಕೆ ನಾನು ಹೋಗಿ ಬರುತ್ತೇನೆ. ನಾನು ಹೇಳಿದ್ದು ನಿಮ್ಮ ಜೀವದ ಪರವಾಗಿ ನಾನು ಹೋಗಿ ಬರುತ್ತೇನೆ ಅಂತ. ಕ್ಷಮಿಸಿ ಕ್ಷಮಿಸಿ. ಒಂದು ಸುಂದರವಾದಂತಹ ಹಳ್ಳಿ. ನಮಸ್ಕಾರ ಪಟೇಲ್ರಿಗೆ. ಓ ನಮಸ್ಕಾರ. ಏನ್ ಮನೆವರೆಗೂ ಬಂದಿದ್ದು? ಏನಿಲ್ಲ, 10 ವರ್ಷಕ್ಕೊಂದ್ಸಲ ಊರಬ್ಬ ಬರ್ತದಲ್ಲ, ಅದಕ್ಕೆ ಮುಂದೆ ಒಂದೇ ಶುರು ಆಯ್ತದೆ, ತಮಗೆ ಗಿಫ್ಟಿ ಮಾಡವ ಅಂತ ಬಂದೆ. ಅದಕ್ಕೇನಂತೆ, ವಿಜೃಂಭಣೆಯಿಂದ ಮಾಡನ್ ಬಿಡು ಜಾತ್ರೆ. ಅದಕ್ಕೂ ಮುಂಚೆ ನಿಮ್ಮ ಮನೇಲಿ ಪದ್ಧತಿ ಪ್ರಕಾರ ಶುಭ ಕಾರ್ಯ ನಡಿಬೇಕಲ್ಲ, ಅದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ ಮಗನೇ ಶಿವು. ಹೆಂಗದೆ?
ಇನ್ನು 3 ದಿನದೊಳಗಡೆ ನನ್ನ ಮಗನ ಮದುವೆ. ಅಲ್ಲ ಪಟೇಲ್ರೆ, ಹೆಣ್ಣು ಹುಡ್ಕಕ್ಕೆ 6 ತಿಂಗಳು ಬೇಕು. 3 ದಿನದಲ್ಲಿ ಅದು ಹೆಂಗೆ ಮದುವೆ ಮಾಡರಿ? ಯಾಕೆ? ಬೆಣ್ಣೆ ಕೈ ಹಿಡ್ಕೊಂಡು ತುಪ್ಪ ಕಾಲದ ಆಡಿದ್ರಂತೆ. ಅದಕ್ಕೇನಂತೆ, ನನ್ನ ತಂಗಿ ಸತ್ತಾಗಿಂದ ನನ್ನ ತಂಗಿ ಮಗಳನ್ನ ಮನೆಗೆ ಮಾಡ್ಕೊಂಡು ಸಾಕ್ತಾ ಇಲ್ವಾ? ಅವಳೇ ಮದುವೆ ಆಗ್ಬಿಡು. ಸೌಂದರ್ಯ ಬಮ್ಮ. ಮಾವಯ್ಯ, ನಮ್ಮ ಹುಡುಗಿ ಸಕ್ರಿ ಗೊಂಬಿ ಹಂಗ ಹೆಂಗದ ಜೋಡಿ? ಅಪ್ಪಯ್ಯ, ನಂಗೆ ಇವಳಂದ್ರೆ ಇಷ್ಟ ಇಲ್ಲ, ಈ ಮದುವೆ ಬೇಡ. ಯಾಕೋ? ನೋಡೋ, ಈ ಊರಲ್ಲಿ ಯಾರನ್ನ ಬೇಕಾದ್ರೂ ತೋರಿಸ್ಬಿಡು, ತಾಳಿ ಕಟ್ಬಿಡ್ತೀನಿ. ಆದ್ರೆ ಇವಳು ಮಾತ್ರ ಮದುವೆ ಆಗಲ್ಲ. ಇವಳಿಗೆ ಏನೋ ಕಮ್ಮಿ ಆಗದೆ? ಅಪ್ಪಯ್ಯ, ಇವಳಿಗೆ ಆಸ್ತಿ ಪಾಸ್ತಿ ಏನಿಲ್ಲ, ಅವಳೊಬ್ಳು ಬಿಕಾರಿ. ನಮ್ಗೆ ಬೇಜಾನ್ ಆಸ್ತಿ ಪಾಸ್ತಿ ಇರ್ಬೇಕು ಅಂದ್ರೆ ಇವಳು ಆಸ್ತಿ ಕಟ್ಕೊಂಡು ನಮ್ಗೇನೋ? ನೋಡು, ನಿಂಗೆ ಅಷ್ಟು ಮದುವೆ ಮಾಡಬೇಕು ಅನಿಸಿದ್ರೆ ಅಲ್ಲಿನ ಪಕ್ಕದಲ್ಲಿ ನಿಂತ್ಕೊಂಡು ಕೊಡೆ ಇಟ್ಕೊಂಡು ಅವ್ನು ಮದುವೆ ಮಾಡ್ಕೊ. ನಾನಂತೂ ಆಗಲ್ಲ. ಮಗ, ನನ್ನ ಮಾತು ಕೇಳೋ. ಅಲ್ಲ ಪಟೇಲ್ರೆ, ನೀವು ನೋಡಿದ್ರೆ 3 ದಿವಸಕ್ಕೆ ಮದುವೆ ಮಾಡ್ತೀನಿ ಅಂತೀರಿ, ಅವ್ನು ನೋಡಿದ್ರೆ ಬೇಡ ಅಂತಾನೆ. ನೀವಿಬ್ರು ಹಿಂಗೆ ಮಾಡ್ಕೊಂಡು ನಿಮ್ಮ ಮನೇಲಿ ಶುಭ ಕಾರ್ಯ ನಡಿಲ್ಲ ಅಂದರೆ ಊರ್ಲಿ ಯಾರನ್ನಾರು ತಂದು ಪಟೇಲ್ ಕೂರಿಸಿ ಅದೇ ಶುಭ ಕಾರ್ಯ ಅಂದ್ಕೊಂಡು ಊರ್ಲಿ ಜೋರಾಗಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀವಿ. ನಾನು ಅಷ್ಟೇ. ತಾಯಿ ಏನಮ್ಮ, ನೀನೇನು ನೊಂದ್ಕೊಂಬೇಡಮ್ಮ. ಆ ನನ್ನ ಮಗ ಒದ್ದು ಬುದ್ಧಿ ಕಲಿಸಿ ನೀವಿಬ್ಬರಿಗೂ ಮದುವೆ ಮಾಡ್ತೀನಿ. ಮಾವಯ್ಯ, ನನಗೋಸ್ಕರ ನೀವೆಲ್ಲ ಕಿತ್ತಾಡಬೇಡಿ. ಬಡತನದಲ್ಲೇ ಹುಟ್ಟಿದ್ದೀನಿ, ನನಗೆ ಅವಮಾನ ಇಲ್ಲ, ಹೊಸದೇನಲ್ಲ. ಬೇಜಾರು ಮಾಡ್ಕೊಂಬೇಡಮ್ಮ, ಬೇಜಾರು ಮಾಡ್ಕೊಂಬೇಡ. ಇವರು ಏನು ಹೇಳುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ? ಅವ್ರ ಕ್ಯಾರೆಕ್ಟರ್ ಎಲ್ಲೈತಂತ ಕೇಳತ್ತಾರ್ರಿ. ಇನ್ನೇನು ಹತ್ರ ಬರ್ತಾ ಇದ್ರಿ, ಅಷ್ಟ್ರಲ್ಲಿ ತಟ್ಟೆ ಬಸ್ಬಿಟ್ರಿ ನೋಡಿ. ನಿಮಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ, ಇರಿ. ಅವತ್ತು ಮನೆಯ ಮುಂದೆ ಅವ್ವ, ಅಮ್ಮ, ದಿನ ಆಗೋಗದೆ ವಾಟ್ಕೊಂಡು. ಅಲ್ಲಮ್ಮ, 3 ದಿನದಿಂದ ಊಟ ಮಾಡ್ದಿರನ ಹಿಂಗಿದ್ಯಲ್ಲ, ಇನ್ನು ಊಟ ಮಾಡ್ಬಿಟ್ಟಿದ್ರೆ ಇನ್ನು ಹೆಂಗಿರ್ತಿದ್ದೆ? ಅವ್ವ ಊರ್ ಮಾರವ, ಮುಂದಿನ ಜನ್ಮಕ್ಕ ಇವ ನನ್ನ ಗಣ್ಣಾಗಿ ಬಂದ್ರೆ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು, ಹಂಗೆ ಮಾಡವ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾಟಿ ಅತ್ತೆ IT ಸೊಸೆ, ಸೊ ನಿಮ್ಮ ಪ್ರೋತ್ಸಾಹದಿಂದ ಇನ್ನು ಅತಿ ಹೆಚ್ಚು ಎಪಿಸೋಡ್ನ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ನಮ್ಮ ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ 10 ಲಕ್ಷ ರೂಪಾಯಿ PF ಅಮೌಂಟ್ ಚೆಕ್ ಬಂದೈತಂತ ಅತ್ತಿರಿಗೆ ಹೇಳೋದು ನಿಸ್ಕೊಂಡ್ರಲ್ಲ, ಮನೆ ಕಡೆ ಬಂದಾರಂತ. ಯಾವಾಗ ನಾನು ಹೇಳಲ್ಲ, ಆ ಬಂದ್ರು ಕೂದಲೇ ನಿಮಗೆ ಬಿಸ್ನೆಸ್ ಹಾಕಿಸ್ಕೊಡ್ತೀನಿ, ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಬಿಸ್ನೆಸ್ ಮ್ಯಾನ್? ನೀವು ಬಿಸ್ನೆಸ್ ಮ್ಯಾನ್ ಆದ್ರೆ ನನ್ನ ಹೆಂಗೆ ನೋಡ್ಕೋತೀರಿ?